ಬೇಕಾದ್ರೆ ಅದೇನೋ ಒಂದು ಫೆದರ್ ಹಿಂಗೆ ಹಾರಾಡ್ತಾ ಇರೋ ಥರ ಒಂದು ಫೀಲ್ ಇತ್ತು. ಯು ಜಸ್ಟ್ ಫ್ಲೋಟಿಂಗ್ ಆನ್ ದ ಸ್ಟೇಜ್ ಹಿಂಗಿತ್ತು, ರಿದಮಿಕ್ ಆಗಿತ್ತು. ಭಾಳ ಚೆನ್ನಾಗಿತ್ತು ಪುಟ. ವೆರಿ ನೈಸ್, ಗುಡ್, ಕೀಪ್ ಇಟ್ ಅಪ್, ವೆಲ್ ಡನ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಅಲ್ಲ ಕಣೋ, ಲಾಸ್ಟ್ ವೀಕು ಫ್ಯಾಮಿಲಿ ರೌಂಡ್ ಆದ್ಮೇಲೆ ನಿನಗಿಂತ ಜಾಸ್ತಿ ಫೇಮಸ್ ನಿಮ್ಮ ಅಪ್ಪ ಆಗ್ಬಿಟ್ಟವ್ರೆ ಊರ್ ಕಡೆ ಅಂತ ಕೇಳ್ಪಟ್ಟೆ. ಅದರಲ್ಲೂ ಅವ್ರ ಬೇಸ್ ವಾಯ್ಸ್ ಮಾತ್ರ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಅಂತೆ. ಹಸ್ಕಿ ವಾಯ್ಸು ಭಯಂಕರ ಫೇಮಸ್ ಆಗ್ಬಿಟ್ಟಿದೆಯಂತೆ. ನಿಮಿಷಕ್ಕೊಮ್ಮೆ ಕಾಲ್ ಬರುತ್ತೆ. ಹಾ ಕೆಂಚಣ್ಣ ಎಂಚಲ್ಲರು. ಹಾ, ನೀನು ಅನ್ಕೊಂಡಿದ್ಯಾ ಪಾಪ ಅವ್ರನ್ನ ಕೇಳಕ್ಕೆ ಅಂತ ಸಾಲಾಗೆಲ್ಲ ಕೊಟ್ಟವ್ರು ಫೋನ್ ಮಾಡ್ತಾವ್ರೋ ಏನೋ. ಸರ್ ನೀವೇನು ಮಾತಾಡಬೇಡಿ, ಡೈರೆಕ್ಟ್ ಆಗಿ ಆ ಹಾಡಿನ 2 ಸಾಲುಗಳನ್ನ ಹಾಡಬೇಕು ಸರ್. ಈ ವಾಯ್ಸ್ ಅನ್ನ ನೀವು ಕೇಳಲೇಬೇಕು ಸರ್. ಫ್ಯಾಮಿಲಿ ರೌಂಡ್ ಅಲ್ಲಿ ಹಾಡಿದ್ರು ಇವರು. ಹೆಂಗನ್ಸ್ತು ಸರ್? ಬಹಳ ಚೆನ್ನಾಗಿದೆ ಸರ್. ಬಹಳ ವಿಶೇಷವಾಗಿದೆ, ನಂಗಂತ ಬಹಳ ಹಿಡಿಸ್ತು. ಸಮುದ್ರ ತೀರದಲ್ಲಿರೋದ್ರಿಂದ ಉಪ್ಪಿನ ಗಾಳಿ ಸೇವಿಸಿ ಸ್ವಲ್ಪ ತುಕ್ಕಿಡ್ದು ಬಿಟ್ಟಿದೆ ಸರ್ ವಾಯ್ಸ್. ಸೂಪರ್ ಸರ್, ಸೂಪರ್. ಅವ್ರದ್ದು ಏನಾದ್ರು ಕಾಪಿ ಮಾಡ್ತೀಯನೋ? ಅಫ್ಕೋರ್ಸ್ ಸರ್. ಮಾಡ ನಿಮ್ಮ ಅಪ್ಪ ಹೆಂಗೆ ಮಾಡಿದಾಗ ಒಂದ್ ಕಡೆ ಇಲ್ಲಲ್ಲ. ಮನೇಲಿ ಹೆಂಗೆ? ಮನೇಲಿ ಬೇರೆ. ಮನೇಲಿ ಬೇರೆ. ಕೋಪ ಬಂದಾಗೆಲ್ಲ ನಿಂಗೆ ಬೈದಾಗ ಹೆಂಗಿರ್ತಾರೋ? ನಿಮ್ಮಮ್ಮ ಅವ್ರಿಗೆ ಬೈದಾಗ ಹಿಂಗಿರ್ಬೇಕು ಸರ್, ಹಿಂಗಿರ್ಬೇಕು. ಹೆಂಡತಿ ಹತ್ರ ಬಯಸ್ಕೊಂಡಾಗ ಶಾಂತ ರೀತಿಯಿಂದ ವರ್ತಿಸ್ಬೇಕು. ವಾಟ್ ಎ ಟ್ಯಾಲೆಂಟ್ ಸರ್ ಚಿಂತ್ಯ, ವಾಟ್ ಎ ಟ್ಯಾಲೆಂಟ್. ಅಲ್ಲ ಕಣೋ, ನಾನು ತುಂಬಾ ದಿನದಿಂದ ನಿನ್ನ ಹತ್ರ ಒಂದು ಡೌಟ್ ಕೇಳಬೇಕು ಅಂತ ನನಗೆ ಆಸೆ. ಬಹಳ ದಿನಗಳಿಂದ ನಿನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೋ ಹಲ್ಲು ಕ್ಲಿಪ್ ಹಾಕೊಂಡಿದ್ಯಾ ನೀನು? ಅದು ಮಿಲ್ಕ್ ಟೀತ್. ಎಂತ ಟೀತ್? ಮಿಲ್ಕ್ ಟೀತ್. ಹಲ್ಲು ಟೀತ್. ಲೇ, ಅದು ಹುಟ್ಟದಾಗ ಬರೋದು ಕಣೋ. ಅದು ಹೋಗಿರ್ಲಿಲ್ಲ, ಅದಕ್ಕೆ ಒಂದ್ ನಿಮಿಷ, ಆ ಹಲ್ಲು ಬೀಳಲೇ ಇಲ್ವಾ ನಿನಗೆ? ಸರ್ ಹೌದು, ಎಲ್ಲ ಇಷ್ಟಿಷ್ಟು ಮಿಲ್ಕ್ ಟೀತ್ ಇದೆ ಅವನ್ಗೆ. ಅಲ್ಲ, ಅದೆಲ್ಲ ತೆಗ್ಸಿದ್ದು ಆಮೇಲೆ ಲೈಕ್ ಫೋರ್ಸ್ಫುಲಿ ಸರ್ಜರಿ ಮಾಡಿ. ಎಂತ ಇದಕ್ಕೆ ಎಂತ ಸಮಸ್ಯೆ ಏನು? ಯಾಕೆ ಹಂಗಾಗ್ತಾ ಇರೋದಂತೆ? ಗುರುಗಳು ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ನಾಲೆಜ್ ಇದೆಯಾ? ಯಾಕೆ ಈ ಹಲ್ಲು ಬೀಳೋದಿಲ್ಲ ಡಾಕ್ಟರ್ ರಾಜೇಶ್ ಕೃಷ್ಣನ್ ಅವರೇ? ಇಲ್ಲ, ಕೆಲವು ಸಲ ಸಮ್ ಅನ್ಯೂಶುವಲಿಟೀಸ್ ಇರುತ್ತೆ, ಅದೇನು. ಮೋಸ್ಟ್ಲಿ ಆ ಹಲ್ಲಿಗೆ ನೀನಂದ್ರೆ ಇಷ್ಟ ಅನ್ಕೊಂತೀನಿ. ಜಿಷ್ಣು, ನಿನ್ ಹಲ್ಲು ಬಿದ್ದಿದ್ಯಾ ಯಾವತ್ತಾದ್ರೂ? ಯಾವಾಗ? ನಿನ್ನ ಬಾಯಲ್ಲಿರೋ ಹಲ್ಲು ಬಿತ್ತ ಇಲ್ವಾ? ದೊಡ್ಡೋಣ ಮೇಲೆ ಬೀಳತ್ತಲ್ವಾ? ಅಂದ್ರೆ ಬಿದ್ದಿಲ್ಲ ಅಂದ್ರೆ ನಾನು ಅಮ್ಮ ಓಡಿದ್ರೆ ಹಲ್ಲು ಮುರಿಯುತ್ತೆ. ಮೇಡಮ್, ಫಸ್ಟ್ 1-2 ಗುದ್ದಿ 4 ಫ್ರಂಟ್ ಟೀತ್ನ ಉರುಳಿಸ್ಬಿಡಿ ಹೇಳ್ತೀನಿ ಒಂದು. ಆದ್ರೂ ಅಚಿಂತ್ಯ, ಏನೇ ಆಗ್ಲಿ ಹಲ್ಲು ಬೀಳುತ್ತೋ ಬೀಳಲ್ಲೋ, ನೀನು ಬೀಳದೆ ಇರೋ ಕಲಾವಿದ ಕಣೋ. ನೀನು ಯಾವತ್ತೂ ಬೀಳದೆ ಇರೋ ಕಲಾವಿದ ಕಣೋ. ಸಖತ್ ಮಗ, ಸೂಪರ್ ಆಗಿ ಹಾಡಾಡ್ದೆ, ವಂಡರ್ಫುಲ್. ಹೋಗಮ್ಮ ಕೂತ್ಕೋ. ಇಷ್ಟು ಚೆನ್ನಾಗಿ ಹಾಡಿರೋ ಈ ಮಕ್ಕಳಿಗೆ ನಮ್ಮ ಊರಿನ ಬಹಳ ಫೇಮಸ್ ಗೌಡ್ರು ಮಗ ಆಗಿರುವಂತಹ ಕೋಗಿಲೆ ಅಣ್ಣ ಅವರು ಏನೋ ಅವ್ರಿಗೊಂದು ಪ್ರೆಸೆಂಟೇಶನ್ ಕೊಡಬೇಕು ಅಂತ ಆಸೆ ಪಡ್ತಾವ್ರೆ. ಚೆನ್ನಾಗಿ ಮಾಡ್ಕೊಟ್ಟೆ ಅಮ್ಮ ಕಾರ್ಯಕ್ರಮ. ತುಂಬಾ ಚೆನ್ನಾಗಿ ಮಾಡಿದೆ. ಎಲ್ಲ ಬಂದರು ಊರವರೆಗೆಲ್ಲ ಖುಷಿ ಆಯ್ತು. ಥ್ಯಾಂಕ್ ಯು. ಏನೋ ಮಾಡಿದೆ? ಈವೆಂಟ್ ತಾನೆ ಇದು? ಈವೆಂಟ್ ಅಲ್ಲ, ಇದು ಸರಿಗಮಪ ಕಾಂಪಿಟೇಷನ್. ಸುಮ್ನೆ ರೀ ಮೇಡಮ್, ಈ ಅಮ್ಮನ ನಾನು ಟಿವಿಲಿ ನೋಡಿದ್ಕಿಂತ ಈವೆಂಟ್ ಅಲ್ಲಿ ನೋಡಿದ್ದೆ ಜಾಸ್ತಿ. ಯಾವ್ದು ಕಾರಲ್ಲಿ ಬಂದ, ಯಾವ್ದ್ರಲ್ಲಿ ಬಂದೆ ಅಮ್ಮ? ಅಣ್ಣ. ಅಣ್ಣ ಅಲ್ಲ, ಆರ್ಗನೈಸರ್. ಯಾರು ಅಣ್ಣ? ಸರ್. ಇನ್ನೂ ಎಷ್ಟು? ಸರ್ ಕಾರಲ್ಲಿ ಬಂದೆ ಸರ್. ನಿಮ್ ಜೊತೆ ನಿಮ್ಮ ಅಪ್ಪನೋ ಬಂದ್ರಾ? ಹಾ ಸರ್. ಅಪ್ಪ ಅಮ್ಮ ತಂಗಿ ಎಲ್ಲ ಬಂದ್ರು. ಎಲ್ಲ ಬಂದಾರ? ಎಲ್ಲ ಬಂದ್ರು. ಮತ್ ದುಡ್ಡಿನ ಅವಶ್ಯಕತೆ ಏನಿಲ್ಲ ಬಿಡಿ. ನಾನ್ 30 ವರ್ಷದಿಂದ ಇವೆಂಟ್ ಸ್ಟಾರ್ಟ್ ಮಾಡಿದೆ. ಇವಳು 28 ವರ್ಷಕ್ಕೆ ಇವೆಂಟ್ ಬಂದ್ಲು. ಇಷ್ಟು ಹಿಂಗ್ ಓಡಾಡ್ತಾ ಇಲ್ಲು. ಬೆಳ್ಳಿ ಅಂತಿದ್ಲು. ಈಗ ಇವಾಗ ಬೆಳ್ಳಿ ಇವ್ರು ಹೆಂಗಿದ್ದಾರೆ ನಮ್ಮ ರವಿ ಮಮ್ಮ? ಓ ಸರ್, ಚೆನ್ನಾಗಿದ್ದೀರ ಮಾತ್ರ. ಧನ್ಯವಾದಗಳು. ಎಲ್ಲಿ ಡೈಲಾಗ್ ಹೇಳು? ಇದು ಪೀಸ್ ಒಂದ್ ಡೈಲಾಗ್ ಹೇಳು ರವಿ ಸರ್ ತರ. ರಾಮಾಚಾರಿ ಡೈಲಾಗ್. ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್. ಓ ಬಂದ್ರ ಅಂತ, ರವಿ ಸರೇ ಬಂದ್ರ ಅಂತ. ಬಂದಿಲ್ಲ. ನೀನ್ ಹೇಳ. ಒಲಿ ಕಾರ್ತಿಕ್ ಎಲ್ಲ ಪೀಸ್ ಪೀಸ್.
ಅನುಶ್ರೀ ಅಕ್ಕನ ಮದ್ವೆ ಆಯ್ತು ಹೋದ ವರ್ಷ. ಅನುಶ್ರೀ ಅಕ್ಕನ ಮದ್ವೆ ಆಯ್ತು ಹೋದ ವರ್ಷ. ಸೂಪರ್ ಆಗಿ ಹಾಡ್ದ ನಮ್ಮ ಹರ್ಷ. ಇಷ್ಟು ಹೇಳಿ ನನ್ನ ಮಾತು ಉಳಿಸ್ತಾ ಇದ್ದೀನಿ. ನಮ್ಮ ಹಳ್ಳಿ ಜನತೆ ಇದೇನು ಕಾರ್ಯಕ್ರಮ ನಿಂದ ಇವ್ರದ ಅಂತ ಹೊಡೆಯೋದ್ರೊಳಗೆ ಅಲ್ಲೋಯ್ತೀನಿ. ವಿ.ಪಿ. ಸರ್ ಹೆಂಗನ್ಸ್ತು ನಿಮ್ಗೆ ಈ ಹಾಡುಗಾರಿಕೆ? ಮೇಡಮ್, ನೀವು ಯಾವ್ದಾದ್ರು ಹಳ್ಳಿಲಿ ಟೆಂಟಲ್ ಸಿನಿಮಾ ನೋಡಿದೀರಾ? ಇಲ್ಲ ಸರ್. ನಾನು ಬಾಲ್ಯದಲ್ಲಿ ಟೆಂಟಲ್ ಸಿನಿಮಾ ನೋಡಿದೀನಿ. ಇವತ್ತು ಈ ಇಬ್ರು ಹಾಡ್ತಾ ಇದ್ರೆ ಯಾವ್ದೋ ಒಂದು ಟೆಂಟಲ್ ಸಿನಿಮಾ ನೋಡ್ದಂಗಿತ್ತು ಮೇಡಮ್. ಆಹಾ. ಇವರಿಬ್ರು ಪ್ರೊಫೆಷನಲ್ ಆಗಿದ್ರು ಇವತ್ತು. ಶಿ ಈಸ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್. ಹಾಡಾಗ್ಲಿ ಅಥವಾ ನಟನೆ ಆಗ್ಲಿ ಎಲ್ಲವೂ ಅಷ್ಟು ಸುಂದರವಾಗಿ ಮಾಡಿದೆ ತಾಯಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಂಗೆ ಬೆಳಿ ಮೆರಿತಾ ಇರು ತಾಯಿ. ಅಂಡ್ ನಾವೆಲ್ಲರೂ ಹೇಳ್ತಿರ್ತೀವಲ್ಲ, ಈಸ್ ಎ ಹೀರೋ ಮಟೀರಿಯಲ್ ಅಂತ. ಎಷ್ಟು ನ್ಯಾಚುರಲ್ ಆಗಿ ಇಲ್ಲಿಬ್ರು ಕೂತ್ಕೊಂಡ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದು, ಇಟ್ ವಾಸ್ ಸೋ ನ್ಯಾಚುರಲ್. ಭಾಳ ಚೆನ್ನಾಗಿತ್ತಣ್ಣ, ಭಾಳ ಚೆನ್ನಾಗಿ ಹಾಡಿದ್ರಿ. ಮತ್ತೆ ಎಂಥ ಹಾಡು, ಭಾಳ ಲವ್ಲಿ ಸಾಂಗ್. ನಮಗೆಲ್ಲ ಈ ಹಾಡುಗಳು ಕೇಳ್ತಾ ಇದ್ರೇನೆ ಎಲ್ಲ ನೆನಪುಗಳು, ಹಂಗೆ ಒಂದು ಸಾಗರದ ನೆನಪುಗಳು ಬಂದ್ಬಿಡುತ್ತವೆ. ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್? ಪರ್ಫೆಕ್ಟ್ ಆಗಿತ್ತು ಅಂತ ಹೇಳಿ, ಪರ್ಫೆಕ್ಟ್ ಆನ್ ಡಾಟ್. ತುಂಬ ಚೆನ್ನಾಗಿತ್ತಮ್ಮ. ವೆರಿ ವೆರಿ ಹ್ಯಾಪಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ? ನೈಸ್. ವಯಸ್ಸಿಗೆ ಮೀರಿದಂತಹ ಪರ್ಫಾರ್ಮೆನ್ಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಮೆಚ್ಯೂರ್ಡ್ ಆಗಿತ್ತು ನಿಮ್ಮ ಯುವರ್ ಅಪ್ರೋಚ್ ವಾಸ್ ವೆರಿ ಮೆಚ್ಯೂರ್. ವೆರಿ ನೈಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ಈಗ ಹರುಷ್ ಮಹಾನ್ಯ ಇಬ್ರು ಸೇಮ್ ರಾಮಾಚಾರಿ ಪಿಕ್ಚರ್ನ ನಂದಿನಿ ಹಾಗೂ ರಾಮಾಚಾರಿ ತರಾನೇ ರೆಡಿಯಾಗಿ ಬಂದಿದ್ದೀರಾ. ಏನಾದ್ರು ಒಂದು ಸೀನೋ ಗೀನೋ ಏನೋ ರೀಕ್ರಿಯೇಟ್ ಮಾಡಿ, ಒಂದು ಡೈಲಾಗ್ ಇಲಾಗೋ. ಯಾವ ಸೀನು? ಪೌಡರ್ ಪೌಡ್ರದಲ್ಲ, ರವಿಚಂದ್ರನ್ ಸರ್ದು ಯಾವ್ದಾರು ಮಾಡಿ. ಸರ್ದು ಪೌಡರ್ ಸರ್. ಓ, ಇವ್ರ ಮಾಲಶ್ರೀನಾ? ಉಮಶ್ರೀ ತರ ಅವಳ. ಐ, ಇದೇನಿದು ಕಲರ್ ಕಲರ್ ಡಬ್ಬಗಳು? ಅದು ಮುಖಕ್ಕೆ ಹಾಕೊಳ್ಳೋದು. ಪೌಡರ್, ಸ್ನೋ, ಲಿಪ್ಸ್ಟಿಕ್. ಓ, ಇದನ್ನ ಬಳ್ಕೊಂಡೇನಾ ನೀವಿಷ್ಟು ಸುಂದರವಾಗಿರೋದು? ಅಷ್ಟೊಂದು ಜೋರ ನಗ್ಬೇಡಿ, ಯಾಕೆ? ಮುತ್ತಿದ್ರೋಗತ್ತೆ. ಹಾಗಾದ್ರೆ ಇದನ್ನ ನಾನು ಸ್ವಲ್ಪ ಬಳ್ಕೊಳ್ಳ? ಬಳ್ಕೋ ಬಳ್ಕೋ, ಚೆನ್ನಾಗಿ ಕಾಣಿಸ್ತೀಯಾ? ನೀವು ನಗಾಡಿ, ನಾನು ವಾಯ್ಸ್ ಕೊಡ್ತೀನಿ. ಮಾನ್ಯ ನಿನ್ನಗು ಸುಮ್ಮನೆ ವಿತೌಟ್ ಮೈಕ್ ನಗು. 3, 2, 1. ಏನಿದು? ಅದು ಏನಾಯ್ತು ಅಂದ್ರೆ, ಮೊದಲು ಸ್ವಲ್ಪ ಹಚ್ಕೊಂಡೆ, ಕಡಿಮೆ ಆಗೋಯ್ತು. ಆಮೇಲೆ ಇನ್ ಸ್ವಲ್ಪ ಹಚ್ಕೊಂಡೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಅದಾದ್ಮೇಲೆ ಈ ಕಡೆ ಸ್ವಲ್ಪ ಜಾಸ್ತಿ ಆಗೋಯ್ತು, ಈ ಕಡೆ ಸ್ವಲ್ಪ ಕಡಿಮೆ ಆಗೋಯ್ತು. ಅದಕ್ಕೆ ಈ ಕಡೆ ಸ್ವಲ್ಪ ಜಾಸ್ತಿ ಹಚ್ಕೊಂಡೆ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ? ಚೆನ್ನಾಗಿದೆಯಾ?